ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಇವತ್ತು ಬಾದೂನಿಂದ ಭಾರತಿ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಕ್ಕ ಚೌಕು ಬ್ಲೌಸ್ ಕಟಿಂಗು ಟಿಚಿಂಗು ತೋರಿಸಂತ. ಇವತ್ತಿನ ವಿಡಿಯೋದಾಗ ಕಟಿಂಗ್ ತೋರಿಸ್ತೀನಿ ರೀ. ಚೌಕ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅರಿವಿ ತಗೋಬೇಕು, ಪ್ರತಿಯೊಂದು ಎಲ್ಲನೂ ಕ್ಲಿಯರಾಗಿ ವಿಡಿಯೋದಾಗ ಹೇಳ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಬರೀ ನೋಡ್ಕೊಂಬರ್ರಿ ಚೌಕ್ಕೊಳ ಬ್ಲೌಸ್ ಕಟ್ಟಿಂಗು. ಬರೀ ಇವತ್ತು ಫೈನಲ್ ಆಗಿ ಇದು ಚೌಕ್ಕೊಳ ಬ್ಲೌಸ್ ಕಟಿಂಗ್ ಮಾಡಾಕತ್ತಿದ್ದೆ. ಅದಕ್ಕೆ ಬಾದನಾಗಿದ್ದು ಕಮೆಂಟ್ ಹಾಕಿದ್ರಿ, ಅಕ್ಕ ಚೌಕ್ಕೊಳು ಬ್ಲೌಸ್ ಕಟ್ಟಿಂಗು ಟಿಚಿಂಗು ತೋರಿಸಿ ಅಂತ. ಇವತ್ತು ಕಟಿಂಗ್ ತೋರಿಸ್ತೀನಿ, ಯಾವ ಥರ ಚೌಕಾಗಿ ಕಟ್ ಮಾಡ್ಕೋಬೇಕು ಮತ್ತು ಹೊಲಿಯೋದು ಟಿಚಿಂಗು ತೋರಿಸ್ತೀನಿ. ಮತ್ತು ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಇವಾಗ ಜಸ್ಟ್ ನೋಡಿದೆ, ಅಕ್ಕ ಟೈಲರಿಂಗ್ ಬಗ್ಗೆ ವಿಡಿಯೋ ಮಾಡಿರಿ ಅಂಥೇಳಿ. ಟೈಲರಿಂಗು ಮತ್ತು ಇದು ಬಟ್ಟೆ ಬಿಸ್ನೆಸ್ ಬಗ್ಗೆ ಎರಡೂ ಬಗ್ಗೆ ವಿಡಿಯೋ ಬರ್ತಿರ್ತಾವ್ರಿ, ನೋಡಿ ಸಪೋರ್ಟ್ ಮಾಡಿ. ಬರೀ ಇವಾಗ ಅರಿಬಿ ಹೆಂಗೆ ಹಾಕ್ಕೊಳ್ಳೋದು, ಯಾವ ಥರ ಕಟಿಂಗ್ ಮಾಡೋದು ಅಂತ ಸಾದಾ ಬ್ಲೌಸ್ ಕಟಿಂಗ್ ಮಾತ್ರ ತೋರಿಸಿ ನಿಮ್ಗೆ ನಾನು ತೋರಿಸ್ಕೊತಾ ಹೋಗ್ತೀನಿ. ಎಲ್ಲೆಲ್ಲಿ ಅಳತೆ ಪ್ರಕಾರನೇ ಇದು ಚೌಕ್ಗಳಿಂದ ಅಳತೆ ಐತೆ ನೋಡಿ. ಈಗ ಇವರು ಕಸ್ಟಮರು 2 ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟೀನಿ. ಈ ಚೌಕ ಇದನ್ನ ಅಷ್ಟೊಂದು ಬಂದಿಲ್ಲ ರೀ, ಇದಕ್ಕಿಂತ ಇನ್ನೂ ಚೌಕ ನೀಟಾಗಿ ಬರಂಗೆ ಹೆಂಗೆ ಅಂತೇಳಿ ನಿಮಗೆ ತೋರಿಸ್ತೀನಿ ವಿಡಿಯೋ ಮೂಲಕ. ನೋಡಿರಿ ಕಟಿಂಗ್ ತೋರಿಸ್ತೀನಿ ನೋಡ್ರಿ. ಈಗ ಅರಿಬಿ ಈ ಥರ ಇರುತ್ತೆ ನೋಡಿ, ಇದನ್ನ ನೋಡ್ರಿ ಈ ಥರ ಅರಿಬಿ ಇರುತ್ತಲ್ಲ ಬ್ಲೌಸ್ ಪೀಸ್. ಇವಾಗ ಏನು ನಾವು ಮೇನ ಇದು ಇರುತ್ತೆ ನೋಡಿ, ಇದು ದಡಿ ಅಂತೀರೋ ಏನು ಬಾರ್ಡ್ರ್ ಅಂತೀರ, ಅದ್ರ ಏನೈತಿ ಈ ಥರ ಒಳಿಸಿ ಹೋಗಿಬೇಕು ನೋಡಿ. ಬ್ಲೌಸ್ ನಾವು ಮೇನ್ ಕಟಿಂಗ್ ಹಾಕೋತೀವಲ್ಲ ಇದೇ ಥರ ಹಾಕೋಬೇಕ್ರಿ ಬ್ಲೌಸ್ ಕಟಿಂಗ್. ನಾವು ಹಂಗಂದ್ರೆ ಕರೆಕ್ಟಾಗಿ ಕಟಿಂಗ್ ಬರುತ್ತೆ. ಆ ಸೈಡ ತೋಳಿ ಬರುತ್ತೆ, ಈ ಸೈಡ ಮೈಯ ಬರುತ್ತೆ. ನಾವು ಬ್ಲೌಸ್ ಇರುತ್ತಲ್ಲ ಅಳತೆ ಎಲ್ಲಿ ತೊಗೋಬೇಕಂತ ತೋರಿಸ್ತೀನಿ ನಿಮ್ಗೆ. ಮೇನ್ ಅಳತೆ ನಾವು ಏನು ತೊಗೋತೀವಲ್ರಿ, ಉಕ್ಷಿ ಮನಿ ಅಂತ ಅಳತೆ ತೊಗೋಬಾರ್ದ್ರಿ. ಉಕ್ಷಿ ಮನಿ ಇದು ಉಕ್ಷಿನ ಮನಿ ಮಾಡಿರ್ತಲ್ಲ, ಉಕ್ಸ್ ಪಟ್ಟಿ ಅಂತ ಅಳತೆ ತೊಗೋಬೇಕು ನೋಡಿ. ಹೆಚ್ಚು ಎಕ್ಸ್ಟ್ರಾ ಬರುತ್ತೆ ರೀ ಅಲ್ಲಿ ಅರಿಬಿ. ಹಿಂಗಾಗಿ ಈ ಸೈಡ್ನಿಂದ ಅಳತೆ ತೊಗೋಬೇಕು. ಉಕ್ಸ್ ಹಚ್ಚಿರ್ತಾರಲ್ಲ ತೊಗೋತೀವಿ ನೋಡಿ ಎಷ್ಟು ಐತೆ ಅಳತೆ ಅಂತ ನೋಡಿರಿ. ಈ ಥರ ಜಗ್ಗಿ ಅಳತೆ ತೊಗೋಬೇಕು. 10.5 ಇಂಚ್ ಐತ್ರಿ. ಈಗ 10.5 ಇಂಚ್ ಐತಿ. 10.5 ಇಂಚ ಇಟ್ಕೋತೀನಿ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಅರಿಬಿ ಇಡೋದಂದ್ರೆ 11 ಇಂಚು ಇಟ್ಕೋಬೇಕು ನೋಡಿ. ಇವಾಗ ನಾವೇನು ಅರಿಬಿ ಫೋಲ್ಡ್ ಮಾಡಿರ್ತೀವಲ್ಲ ಅದಕ್ಕೆ 10.5 ಇಂಚ್ ಎಕ್ಸ್ಟ್ರಾನ ಐತೆ ನೋಡಿ. ಆಟೆ ಇಟ್ಕೋತೀನಿ ನಾನು. ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚಿಗೆ ಅರಿಬಿ ಇರಬೇಕು, ಹೆಚ್ಚಿಗೆ ಇಟ್ಕೋಬೇಕು. ನಾ ಕಮ್ಮಿ ಆಗಬಾರ್ದು ಅರಿಬಿ. ಇದು 10.5 ಬರುತ್ತೆ. ನಾವು ಸ್ವಲ್ಪ ಮುಂದಕ್ಕೆ ಜಕ್ಕೋಬೇಕು ರೀ. ಇಲ್ಲಿ ಮತ್ತೆ ಇರೋ ಕಮ್ಮಿ ಆಗುತ್ತೆ ನೋಡಿರಿ ಅರಿಬಿ. 10 ಇಂಚ ಆಗ್ತಿರ್ಬೋದು ನೋಡ್ರಿ. ಈಗ ಇದನ್ನು ಸ್ವಲ್ಪ ಮುಂದಕ್ಕೆ ಜಕ್ಕೋಬೇಕು. ಸಮ ನೋಡ್ಕೋಬೇಕು ಅರಿಬಿ ಏನು ಹಾಕೋತೀವಲ್ಲ ನಾವು. ಅರಿಬಿ ಸಣ್ಣಾಗಿ ಹಾಕೊಂಡ್ರೆ ಕರೆಕ್ಟ್ ಅಳತೆ ಬರುತ್ತೆ ನೋಡಿ. ಅರಿಬಿ ಹಾಕೊಂಡು ಮೇನ್ ಇರ್ತೈತೆ ನೋಡಿ. 10.5 ಬಂತು. ಈಗ ಆ ಕಡೆ ಎಕ್ಸ್ಟ್ರಾ ಐತಲ್ಲ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು ನೋಡಿ. ನೋಡಿರಿ ಇಲ್ಲೇ ಕರೆಕ್ಟ್ ನಾವು ಅಷ್ಟೇ 10.5 ಇಂಚ್ ಮ್ಯಾಗ ಬಂತು. ಇವಾಗ ಏನೈತೆ ಈ ಅರಿವಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಕರೆಕ್ಟ್ ನಡ್ಬರ್ಕ್ ಹಿಡಿದೇ ಫೋಲ್ಡ್ ಮಾಡ್ಕೊ. ಯಾಕಡೆ ಅರಿವಿ ಹಿಂಗೆ ಇದಾದರೂ ಸೀದಾ ಮಾಡ್ಕೊಳಕ್ಕೆ ಬರ್ತಾವೆ. ಈ ಥರ ಮಾಡ್ಕೊಂಡು ಇದನ್ನೀಗ ಎಕ್ಸ್ಟ್ರಾ ಅರಿವಿ ಕಟಿಂಗ್ ಮಾಡ್ಕೊಂಬಿಡ್ಬೇಕು ನೋಡಿರಿ. ನೋಡ್ರಿ ಈ ಥರ ನಾವು ಅರಿವಿ ಕಟ್ ಮಾಡ್ಕೊಂಡಿದ್ದ. ಇದು ಯಾವತ್ತು ಓಪನ್ ಇರುತ್ತಲ್ರಿ, ಇದು ಓಪನ್ ಇದು ಆ ಸೈಡ್ ಆಗಬೇಕು. ಇದು ಓಪನ್ ಇದು ಏನು ನಾವು ಕೊಳ ತಕ್ಕೋತೀವಲ್ಲ ಈ ಸೈಡ್ ಆಗಬೇಕು ನೋಡಿ. ಈ ಥರ ಹಾಕೋಬೇಕು ಅರಿವಿ. ಹಾಕೊಂಡು ಏನು ಹಾಕೊಂಡು ಇದೇ ಥರ ಹಾಕೋಬೇಕು ನೋಡಿ. ಈ ಥರ ಹಾಕೊಂಡ್ರೆ ಇವು ಏನು ಹಾಕೋ ಪದ್ರ ಓಪನ್ ಇರ್ತಾವಲ್ಲ ಇವು ಆ ಸೈಡ್ ಆಗಬೇಕು. ನಮ್ಮ ಕಡೆ ಏನೈತೆ ಇದು ಬೇಕು ನೋಡಿ ಕೊಳ ತಕ್ಕೊಳಕ್ಕೆಲ್ಲ ಮಾಡೋಕೆ. ಇವಾಗ ಮುಂದೆ ಎಷ್ಟೈತೆ ಅಂತ ನೋಡ್ಕೊತೀನಿ ನಾನು ಅಳತೆ. ಮುಂದೆ ಉದ್ದಿಗೆ ಎಷ್ಟೈತೆ ನೋಡ್ಕೊತೀನಿ ನೋಡಿ. ಉದ್ದಿಗೆ 14 ಇಂಚ್ ಐತ್ರಿ. 14 ಇಂಚ್ ಐತೆ. ನಾವೇನೈತೆ 1 ಇಂಚು ಎಕ್ಸ್ಟ್ರಾ ಕೂಡಿಸಿ 14 ಸನಿಯಕ್ಕೆ ಬರ್ತಾ 15 ಇಟ್ಕೋತೀವಿ ನಾನು. ಎಕ್ಸ್ಟ್ರಾ 1 ಇಂಚ್ ಕೂಡಿಸ್ಬೇಕ್ರಿ.
ಉದ್ದ 15 ಮುಕ್ಕಾಲು ಇಟ್ಕೊಂಡು ನನಗೂ ಅರಿ ಬರೋದು ಆಟೋಕೈತೆ. ಹಿಂಗಿದ್ದಾಗ ಕ್ರಾಸ್ ಪಟ್ಟಿ ನಾವು ಬೇರೆ ಬೇರೆ ತೊಗೋಬೇಕ್ರಿ, ಹಂಗಂದ್ರೆ ಉದ್ದಿ ಕರೆಕ್ಟ್ ಬರುತ್ತೆ ನೋಡಿ. ನೋಡ್ರಿ ಈಗ ನಾನು ತುದಿಗೆ ಗುಂಜ ಇರ್ತಲ್ಲ ಕಟ್ ಮಾಡ್ಕೊಂಡೆ. ಇವಾಗ ಇಲ್ಲೇ ನಾವು ಶೋಲ್ಡ್ರು ಕೊರಳು 2 ಇಂಚ್ ಇಟ್ಕೋಬೇಕ್ರಿ. ಕೊರಳು ಏನಾರು ಭಾಳ ತಳ್ಳಗಿದ್ರು ಅಂದ್ರೆ 1.5 ಇಂಚು ಬರ್ತೈತ್ರಿ. ಈಗ ನಾ 2 ಇಂಚ್ ಇಟ್ಕೋತೀನಿ ರೀ, ಕರೆಕ್ಟ್ ಆಗುತ್ತೆ ಅವ್ರಿಗೆ. ಮುಂದಿನ ಕೊಳ್ಳು ಹೊಡ್ಕೋಬೇಕು ಎಷ್ಟು ಇರ್ತಾನ ನಾನು ನೋಡಿಲ್ಲ ನಾನು ಕೂಡ. ಇದು ಐತಿ 3.25 ಇಂಚ್ ಇಡ್ಬೇಕು ನೋಡಿ. ಭುಜ 3.5 ಅಂದ್ರೆ ಭಾಳ ಆಗುತ್ತೆ, ಮತ್ತು 3 ಇಂಚ್ ಅಂದ್ರೆ ಒಲೆಯಾಗದ ಹೋಗಿ ಕಮ್ಮಿ ಆಗುತ್ತೆ ರೀ. ಬಗಲ್ ಮಾತ್ರ ಇವರಿಗೆ 5.5 ಇಂಚ್ ಲಾಸ್ಟ್ ತಪ್ಪದಲ್ಲಿ ಬರುತ್ತೆ ರೀ. 5 ಇಂಚ್ ಐತ್ರಿ ಬಗಲ್ ನೋಡ್ಕೋಬೇಕು. ನಾ ಅಷ್ಟೇ ಅಜ್ಮಾಸ್ ಮಾರ್ಕ್ ಮಾಡಕತ್ತೀನಿ. ಈಗ ಇಷ್ಟು ಮಾಡಿ ಇಟ್ಕೊಂಡು ಇವಾಗ ಕೊಳ ಹತ್ತಿ ಹೊಡ್ಕೋಬೇಕು ನೋಡಿ. ನೋಡ್ರಿ ಇಲ್ಲೇ ಮುಂದಿನ ಕೊಳ್ಳು 7.5 ಐತೆ ಅವ್ರದ್ದು, ಹಿಂದಿನ ಕೊಳ್ಳು 10 ಇಂಚ್ ಐತಿ. ಈಗ 7.5ಗೆನ ಮಾರ್ಕ್ ಮಾಡ್ತೀನಿ ನಾನು. ಇದನ್ನು 5 ಇಂಚಿಗೆನ ಮಾರ್ಕ್ ಮಾಡ್ತೀನಿ ರೀ ಈಗ. ಆಮೇಲೆ ಅವ್ರ ಇದು ಬಗಲ್ ಹೆಂಗೆ ನೋಡ್ಕೋಬೇಕಂತ ತೋರಿಸ್ತೀನಿ ನಿಮಗೆ. ಬೇಕಂದ್ರೆ ಹಂಗೆ ಏನಾರ ಅವ್ರ ಬಗ್ಲಿಗೆ ಕರೆಕ್ಟ್ ಆಗ್ಲಿಕ್ಕಂದ್ರೆ ಇದು ಮಾಡ್ಕೋಬೇಕ್ರಿ. ಇದು ಬೇಕಾದ್ರೆ ನೀವು ಸ್ಕೇಲ್ ತೊಗೋರಿ ಕರೆಕ್ಟಾಗಿ ನಿಮಗೆ ಅತ್ತೆ ಇದು ಚಾಪೇಸ್ ಹಿಂಗಂತಂದ್ರೆ ಲೈನ್ ಕರೆಕ್ಟ್ ಬರ್ಬೇಕಂದ್ರೆ ನಮಗೆ ರೂಢ ಬಿದ್ದಿದ್ದೆಲ್ಲ ನಾವು ಹಿಂಗೆ ಕಟ್ ಮಾಡ್ಕೋತೀವಿ. ಸ್ಕೇಲ್ ತೊಗೊಂಡು ನೋಡ್ಕೊರಿ. ಇಲ್ಲಿ ನೋಡ್ಕೋಬೇಕ್ರಿ 2 ಇಂಚ್ ಐತೋ ಇಲ್ಲ ಅಂತೇಳಿ. ಮೇನ್ ಇಲ್ಲಿ 2 ಇಂಚ್ ಐತ್ರಿ. ಈಗೇನೈತೆ ಕೊರಳು ಹಾಕ್ಕೋಬೇಕು ನೋಡಿ. ಇಲ್ಲೇ ಮುಂದೆ ರೌಂಡ ಹಿಂದೆ ಚೌಕ ಇಳ್ಯಾರ ನನಗೆ ಇಷ್ಟು ಥರ ಸೇಪ್ ತೊಗೋಬೇಕ್ರಿ. ಈಗ ನಾವು ಕ್ರಾಸ್ ಪಟ್ಟಿ ಏನು ಮಾಡ್ಬೇಕಂದ್ರೆ 3.5 ಇಂಚು ಕ್ರಾಸ್ ಪಟ್ಟಿ ತೊಗೋಬೇಕು. ಈಗ 3.5 ಇಂಚಿ ಮಾರ್ಕ್ ಮಾಡಿ ನೋಡ್ಕೊತೀನಿ ಬ್ಲೌಸು ಎಷ್ಟೈತೆ ಅಂತೇಳಿ. ಬರ್ತೈತ್ರಿ ಕ್ರಾಸ್ ಪಟ್ಟಿ ಇದ್ರಾಗೆ ರೆಡಿ ಆಗ್ತಾವೆ. ಈ ಕಡೆ ಈ ಸೈಡ್ ಕೊರಳು ಐತಲ್ಲ, ಕೊರಳಿ ಸೈಡು 3.5 ಬಂದ್ರೆ ಈ ಸೈಡ್ ಬಗ್ಲಿ ಸೈಡು 2.5 ಬರುತ್ತೆ ರೀ. ಕ್ರಾಸ್ ಪಟ್ಟಿ ಹೇಳಕತ್ತೀನಿ ರೀ. ಇಲ್ಲಿ ಮಾತು ನೋಡ್ಕೋಬೇಕ್ರಿ ಮೈಯಾಗ ಅರಿ ಬೆಸ್ಟ್ ಐತೆ ಅವ್ರಿಗೆ ಅಂತೇಳಿ. ಎಷ್ಟ್ರಾನ ಇರ್ಬೇಕ್ರಿ, ಕಮ್ಮಿ ಇತ್ತಂದ್ರೆ ಇದಾಗ್ತಾವು. ಈಗ ಇಲ್ಲೇ ಬಗ್ಲಿನಿಂತ ಇಲ್ಲಿ ನೋಡ್ಕೋಬೇಕು. ಕರೆಕ್ಟ್ ಬಂತು ನೋಡಿ ಮೈಯಾಗ ಅರಿವಿ ನೋಡ್ರಿ, ಇಲ್ಲೇ ಕರೆಕ್ಟ್ ಬಂತು. ಅವ್ರ ಮೈ ಹತ್ತಿ ಕರೆಕ್ಟ್ ಬಂದುಬಿಡ್ತೈತೆ. ಇವಾಗ ನಾವು ಕ್ರಾಸ್ ಪಟ್ಟಿ ಹಿಂಗೆ ಮಾರ್ಕ್ ಮಾಡ್ಕೋಬೇಕ್ರಿ. ಮಾರ್ಕ್ ಮಾಡ್ಕೊಂಡು ಮತ್ತು ಸ್ವಲ್ಪ ಇಲ್ಲಿ ತೊಗೋಬೇಕು ನೋಡಿ ಇಲ್ಲಿ ಕ್ರಾಸ್. ಇವಾಗ ಮೇನ್ 2 ಕಟ್ ಮಾಡ್ಬೇಕ್ರಿ. ಅವಾಗ ನಾವು ಹೊಸ್ದಾಗಿ ಕಲ್ಯಾಗ ಏನು ಮಾಡಿಬಿಡ್ತಿದ್ವಿ 4 ಹಿಡಿದು ಕಟ್ ಮಾಡಿಬಿಡೋರಿ. ಈಗ ರೂಢ ಬಿದ್ದೈತಲ್ಲ 2 ಕಟ್ ಮಾಡ್ಕೋಬೇಕು. ನೀವು ಹೊಸ್ದಾಗಿ ಕಲಿತಿರ್ತೀರಿ, ನಿಮಗೂ ಕೂಡ ಅನುಭವ ಆಗುತ್ತಾ. ಒಂದೊಂದು ಟೈಮ್ ಏನು ಮಾಡಿಬಿಡ್ತೀವಿ 2 ಪೀಸ್ ತೊಗೊಂಡು ಕಟ್ ಮಾಡಿಬಿಡ್ತೀವಿ. ಹಂಗೆ ಜಂಪರ್ನ ಕೆಟ್ಟು ಹೋಗ್ಬಿಡ್ತೀರಿ. ಅದಕ್ಕೂ ಏನು ಮಾಡೋಕ್ಕೆ ಬರಲ್ಲ. ಈಗ ನಮಗೇನು ಬೇಕು 2 ಬೇಕು. ಕ್ರಾಸ್ ಪಟ್ಟಿ ಬುಡ್ಕಿನ ಬೆಂಡ್ಪಟ್ಟಿ ಬರುತ್ತೆ ರೀ. ಈಗ 2 ಕಟ್ ಮಾಡಿದಾಗ ಬೆಂಡ್ಪಟ್ಟಿಗೆ ಭಾಳ ಆಡ್ತಾರೆ ಕುಂತು ಬಿಡುತ್ತೆ ರೀ. ಹೊಲ್ಯಾಗ ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ. ಈಗ 2 ಕ್ರಾಸ್ ಪಟ್ಟಿ ಕಟ್ ಮಾಡಿ ಇಟ್ಕೊಂಡ್ರಿ. ಕೊರಳು ಕಟ್ ಮಾಡೋದ್ರಿ. ಕೊರಳು ಕಟ್ ಮಾಡ್ಕೊಂಡು ನಿಮ್ಮ ಬಗಲು ಅವ್ರದ್ದು ಎಷ್ಟೈತೆ ಅಂತ ತೋರಿಸ್ತೀನಿ ನಿಮ್ಗೆ. ಇವು ಕೈ ಕುಂತವನು ತಾವೇ ಶೇಪ್ ಪಾಪ ತಾವೇ ಬರ್ತಾವ್ರಿ. ಫಸ್ಟಿಗೆ ನಮ್ಮ ಹಾಕಾಗತ್ತೆ ರೌಂಡ್ ಬರಲಾಗೈತೆ ಅಂತ ಅನ್ಕೋಬೇಡ್ರಿ. ಇವಾಗ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಬರ್ತಾರೆ. ಇದು ಕಟ್ ಮಾಡ್ಕೊಂಡು ಇದನ್ನು ಕೂಡ ಸ್ವಲ್ಪ ಕೈ ಕುಂದ್ರತನ ಕ್ರಾಸ್ ನೋಡ್ರಿ. ಇಲ್ಲಿಗೆ ಮಾರ್ಕ್ ಹಾಕ್ಕೋಬೇಕ್ರಿ. ಮಾರ್ಕ್ ಹಾಕ್ಕೊಂಡು 1.5 ಇಂಚ್ ಬರ್ಬೇಕ್ರಿ ಮೂಲ್ಯಾಗಿ. 1.5 ಇಂಚಿ ಮಾರ್ಕ್ ಹಾಕ್ಕೊಂಡು ಫುಲ್ಲ ನೀವು ಹಿಂಗೆ ಹಾಕ್ಕೋಬೇಡ್ರಿ. ಹಿಂಗೆ ಹಾಕ್ಕೊಂಡ್ರಂದ್ರೆ ಕೆಡ್ತೈತ್ರಿ ಬ್ಲೌಸು ಕ್ರಾಸ್ ಪಟ್ಟಿ. ಇವಾಗ ಒಂದೇನೈತೆ 1 ಇಂಚಿ ಹಾಕ್ಕೋಬೇಕ್ರಿ ಮಾರ್ಕ್. ಹಿಂಗೆ 2 ಮಾರ್ಕ್ ಹಾಕ್ಕೋಬೇಕು. ಇವಾಗ ಬಗಲ್ ನೋಡೋಣ್ರಿ ಅವ್ರ ಬಗಲಿಗೆ ಅದಕ್ಕೆ ಕರೆಕ್ಟ್ ಆಗುತ್ತಿಲ್ಲ. ಮತ್ತು ಇದಕ್ಕೆ 5.5 ಅದು ಏನೋ ಕಮ್ಮಿ ಬರಾಕತ್ತಂದ್ರೆ 5.5 ಇಂಚು ಇಟ್ಕೋಬೇಕು ನೋಡಿ. ಇವಾಗ ಇವ್ರ ಬಗಲ್ ಜಂಪರ್ ಹತ್ತಿ ಇರುತ್ತಲ್ರಿ, ಇದು ಭುಜಕ್ಕೆ ಇಟ್ಟು
ಬರುತ್ತೆ ರೀ. ಕರೆಕ್ಟ್ ಆಗುತ್ತೆ. ನಾ ಎಷ್ಟು ಹರಿ ಬೆಸ್ಟ್ ಆದರೆ ಮಯ ಹೋಗುತ್ತೆ ನೋಡಿ. 5 ಇಂಚ ಕರೆಕ್ಟ್ ಕುಂದಿರುತ್ತೆ ನೋಡಿ ಅವ್ರಿಗೆ. ಇವಾಗ ನಾವು 4 ಪೀಸ್ ಏನೈತೆ ಈ ಥರ 1.5 ಇಂಚಿ ಕಟ್ ಮಾಡ್ಕೊಂಡ್ರಿ 4 ಪೀಸು. ಕಟ್ ಮಾಡ್ಕೊಂಡು ಇವಾಗ ಮೇಗ ಮುಂಭಾಗ ಇದು ಮುಂಭಾಗ ಬರ್ತಾ ಅರ್ಧ ಇಂಚ್ ತೆಗಿಬೇಕ್ರಿ ಮುಂಭಾಗ. ಈ ಮುಂಭಾಗ ಅರ್ಧ ಇಂಚ್ ತಕ್ಕೊಂಡ್ರೆ ಇಲ್ಲಿ ಹಾಕೊಂಡಾಗ ಉಬ್ಬಲ್ ನೋಡಿ, ಅದಕ್ಕೆ ಅದನ್ನು ತಕ್ಕೊಂಡ ನೋಡಿ. ಇವಾಗ ನಾವು ಮುಂಭಾಗ ಎಲ್ಲ ಕಟ್ ಮಾಡ್ಕೊಂಡ್ವಲ್ಲ ಇಲ್ಲೇ ಶೋಲ್ಡ್ರ್ ಕಟ್ ಮಾಡಿಬಿಡ್ರಿ. ಇದು ಮುಗಿತು ಎಲ್ಲ ಕಟ್ಟಿಂಗು. ಶೋಲ್ಡ್ರ್ ಕಟ್ ಮಾಡಿ ತೆಗೆದ್ಬಿಡೋದು. ಇದು ತೆಗೆದು ಸೈಡಿಗೆ ಎತ್ತಿಟ್ಟು ಇವಾಗ ಚೌಕೋಳಿ ಹೆಂಗೆ ತಗೊಳ್ಳೋದು ಅಂತ ನಿಮ್ಗೆ ಕೂಡ ತೋರಿಸ್ತೀವಿ ನೋಡಿ. ಇದೇ ಮೇನ್ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಎಲ್ಲ ಬ್ಲೌಸ್ ಕಟ್ ಮಾಡಿ ಬಂದರೂ ಒಮ್ಮೊಮ್ಮೆ ಏನಾಗಿಬಿಡುತ್ತೆ ಅಂದರೆ ಇನ್ನು ಎಲ್ಲ ಕಟ್ಟಿಂಗ್ ಬರ್ತಿರ್ತೈತಿ, ಚೌಕೋಳೆ ಕರೆಕ್ಟ್ ಬರ್ತಿರಲ್ಲ. ಅದು ಭಾಳ ಇಂಪಾರ್ಟೆಂಟ್ ಆಯ್ತು ನೋಡಿ ಚೌಕೋಳಿಂದು. ಇವಾಗ ನಮ್ಗೆ ಉದ್ದಿಗೆ 10 ಇಂಚ್ ಬೇಕ್ರಿ. ಇದು ಹಿಂದಿನ ಭಾಗ ಏನು ಭಾಳ ತ್ರಾಸ ಇಲ್ಲ ನೋಡ್ರಿ. ಕೊಳ್ಳನ್ನು ತೊಗೊಂಡ್ಬಿಟ್ರೆ ಬಗಲನ್ನು ತೊಗೊಂಡ್ಬಿಟ್ರೆ ಮುಗೀತು. 10 ಇಂಚ್ ಬೇಕ್ರಿ ನಮ್ಗೆ. ಈಗ ಅವ್ರು ಬೆನ್ಪಟ್ಟಿ ನೋಡ್ಬೇಕ್ರಿ. ಇಲ್ಲಿನೂ ಆತೆ ಅವ್ರು ಆತೆ ನೋಡ್ಕೋಬೇಕ್ರಿ ನೋಡ್ರಿ. ಇಲ್ಲೇ ಇಷ್ಟು ಎಷ್ಟ್ರ ಅರಿಬೇನೈತೆ ಇಲ್ಲಿ ಮಡ್ಚಾರಲ್ರಿ ಬೆನ್ಪಟ್ಟಿ ಮಡ್ಚಾಕ್ ಬೇಕ್ರಿ. ಹಿಂಗೆ ಇಷ್ಟು ಮಡ್ಚಾಕ್ ಬೇಕಲ್ಲ, ಕರೆಕ್ಟ್ ಐತೆ ನೋಡಿ ಆತೆ. ಕರೆಕ್ಟ್ ನಾವು ಕಟಿಂಗ್ ಮಾಡ್ಕೊಂಡ್ರೆ ಟಿಚಿಂಗ್ ಮಾಡಾಗ ಯಾವುದೂ ನಮಗೆ ಕಷ್ಟನೇ ಅನ್ಸಲ್ರಿ. ಕರೆಕ್ಟೇ ಬಂದುಬಿಡುತ್ತೆ ಬ್ಲೌಸ್ ಜಾತಿ. ನಾವೇನೋ ಏರೋಪೇರೆ ಕಟ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಟಿಚಿಂಗ್ ಮಾಡಾಗ ಮಾತ್ರ ಭಾಳ ಜೀವ ತಿಂತೈತೆ ನೋಡಿ. ಇವಾಗ ಇದು ಮಾರ್ಕ್ ಚೌಕ ಹಾಕ್ಕೊಂಡು ಕರೆಕ್ಟಾಗ ಇಷ್ಟಿಂಗ್ ಚೌಕ ಕಟ್ ಮಾಡ್ಕೊಂಡು ಈಗ ತೋರಿಸ್ತೀರಿ ನಿಮ್ಗೆ ಎಷ್ಟು ಕರೆಕ್ಟ್ ಬರುತ್ತೆ. ಟಿಚಿಂಗ್ ಮಾಡಿಂದ ಗೊತ್ತಾಗತ್ತೆ ರೀ ಎಷ್ಟು ಕರೆಕ್ಟ್ ಚೌಕಗಳು ಬಂದೈತಿ ಅನ್ನೋದು. ಇಷ್ಟು ಕರೆಕ್ಟಾಗಿ ಚೌಕಗಳು ಕಟ್ ಮಾಡ್ಕೊಂಡ್ರೆ ಮುಗೀತು ನೋಡಿರಿ. ಇದಕ್ಕೆ ಪಟ್ಟಿ ತಗೋಬೇಕು ನಾವು ಚೌಕಗಳಿಗೆ. ನಾವು ಗೋಟ್ ಕಟ್ಟ ಉದ್ದಕ್ಕೆ ಅರಿವಿ ಕಟ್ ಮಾಡಿ ಹಚ್ಕೋತೀವಿ ಅಂದ್ರೆ ನಡೆಯಲ್ಲ. ಈ ಥರ ಚೌಕ್ ಬಂತು. ಈಗ ಇದ್ರದ್ದು ಮುಗೀತು. ಅದು ಯಾವ ಥರ ಪಟ್ಟಿ ತಗೊಳ್ಳೋದು ಚೌಕಗಳಿಗೆ ಅನ್ನೋ ತೋರಿಸ್ತೀನಿ. ಇದ್ರಾಗ ಒಂದು ಕ್ರಾಸ್ ಪಟ್ಟಿ ತೊಗೊಂಬಿಡೋಣ ಮೊದಲು. ಈಗ ಮುಂಭಾಗನ ರೆಡಿ ಆಯಿತು, ಹಿಂಭಾಗನ ರೆಡಿ ಆಯಿತು. ಇವಾಗ ನಾ ಬಗಲ್ ಅರಿವಿ ಇರ್ತೈತಲ್ರಿ, ಇದು ಅರಿವಿ ಒಟ್ಟಕ್ಕೈತ್ರಿ ಸ್ವಲ್ಪ. ಬಗಲ್ ಅರಿವ್ಯಾಗನೇ ಕ್ರಾಸ್ ಪಟ್ಟಿ ತೊಗೊಳ್ತು ನೋಡಿ. ಸ್ವಲ್ಪ ಅರಿವು ಜಾಸ್ತಿ ಇರ್ತಂದ್ರೆ ಇನ್ನೂ ನಮ್ಗೆ ಈಜಿ ಆಗುತ್ತೆ ರೀ. ಅರಿವು ಬಟ್ಟಕ್ಕೆ ಬಂತಂದ್ರೆ ಜಡ ಬರುತ್ತೆ ನೋಡಿ. ನಮ್ಗೆ ಕ್ರಾಸ್ ಪಟ್ಟಿ ಸ್ವಲ್ಪ ಮುಂದಕ್ಕೆ ತಗೋರಿ. ಯಾಕಂದ್ರೆ ನಾವು ಡಾಚ್ ಹಿಡಿತೀವಲ್ಲ, ಡಾಚ್ ಹಿಡಿದಾಗ ಇವು ಕ್ರಾಸ್ ಪಟ್ಟಿ ಕರೆಕ್ಟ್ ಆಗ್ತದೆ. ಇದು ಅರಿವು ಹೆಚ್ಚಿಗೆ ಇದು ಕಮ್ಮಿ ಐತೆ ಅಂತ ನೀವು ಅನ್ಕೋತಿರ್ಬೇಕು. ನಾವು ಡಾಚ್ ಹಿಡಿದಾಗ ಅರಿವು ಕಮ್ಮಿನೇ ಬರುತ್ತೆ ರೀ, ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನೋಡಿ. ಅದಕ್ಕೆ ಅಂತ ನಾನು ತಗೊಳ್ತಿರ್ತೀನಿ. ಈಗ ಇದನ್ನು ಕೂಡ ಕಟ್ಟಿಂಗ್ ಮಾಡ್ತೀನಿ ರೀ. ಎಕ್ಸ್ಟ್ರಾ ಅರಿವಿನ ತಗೊಳ್ಬೇಕು ರೀ. ಇಷ್ಟು ತಕ್ಕೊಂಡ್ರೆ 4 ಕ್ರಾಸ್ ಪಟ್ಟಿ ರೆಡಿ ಆದ. ಈಗ ಇದು ಬಗಲ್ ಅರಿವ್ಯಾಗ ಕ್ರಾಸ್ ಪಟ್ಟಿ ತಕ್ಕೊಂಡ್ಯಾನ. ನಿಮಗೇನಾಗುತ್ತೆ ಬಗಲ್ ಅರಿವ್ಯಾಗ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ತಕ್ಕೋತೀವಿ ಅಂತ ನೀವು ಹೇಳ್ತಿರ್ಬೇಕು. ಒಳ್ಳೆ ಅರಿವು ಇರುತ್ತಲ್ಲ ಅದ್ರಾಗ ನಾವು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ತಕ್ಕೋತೀವಿ ನೋಡಿ. ಕರೆಕ್ಟ್ ಆಗ್ತಾವ್ರಿ. ದೊಡ್ಡನಾಗಲ್ಲ ತೀರ ಸಣ್ಣನಾಗಲ್ಲ, ಕರೆಕ್ಟ್ ಬರ್ತಾವೆ ನೋಡಿ. ನಾವು ಒಬ್ರೊಬ್ರು ಒಂದೊಂದು ಪದ್ಧತಿ ಹೊಲಿತಾರ, ನಾವು ಹೊಲಿಯೋದು ಹಿಂಗೆ ನೋಡಿ. ನೋಡ್ಕೋಬೇಕ್ರಿ ಅವರು ಜಂಪರ್ ಅಳತೆ ಕರೆಕ್ಟಾಗಿ ಮಡಿಚಿ ಇದು ಉದ್ದಿಗೂ ನೋಡ್ಕೋಬೇಕ್ರಿ. ಒಂದು ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕ್ರಿ. ಏನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಇರ್ಬೇಕು ಅರಿವು ಎಕ್ಸ್ಟ್ರಾ ಇತ್ತಂದ್ರೆ ಆಮೇಲೆ ನಾವು ಕಟ್ ಮಾಡಿ ಒಯ್ಯಕ್ಕೆ ಬರ್ತಾ. ಇವಾಗ 2 ಮಾಡ್ಕೊಂಡ್ಬಿಟ್ರೆ ಮುಗೀತ್ರಿ. ಕಾಜಿ ಪಟ್ಟಿ ಗುಂಡಿ ಪಟ್ಟಿನೂ ಬಂತು, ಕ್ರಾಸ್ ಪಟ್ಟಿನೂ ರೆಡಿ ಅದು. ಇವಾಗ ಫೈನಲಾಗಿ ಇಷ್ಟು ಮುಗೀತು. ಇವಾಗ ತೋಳು ತಕ್ಕೊಂಡು ಆಮೇಲೆ ಚೌಕ ಕೊಳ್ಳಿಗೆ ಅರಿವು ಹೆಂಗೆ ಬರ್ತಂತ ಅದೇ ಮೇನ್ ನೋಡಿ. ನಾವು ಚೌಕಗಳು ಕೊಟ್ಟಾಕ ಅರಿವಿ ಹೆಂಗೆ ತಕ್ಕೊತೀವಲ್ಲ ಅಲ್ಲೇ ಮೇನ್ ಇರೋದು. ಇವಾಗ ಏನೈತಿ ಇದನ್ನ ತೋಳಿಗೆ ಅರಿವಿ ಹಾಕೋತೀನಿ ರೀ. ನೋಡಿರಿ ನಾನು ತೋಳು ಕಟ್ ಮಾಡ್ಕೊಂಡೆ, ಚೌಕಗಳು ಕಟ್ ಮಾಡೋದು ಹೇಳಿದೆ. ನಾನು 2 ಇಂಚ್ ಇಟ್ಟು ತಕ್ಕೊಂಡೀನಿ ಚೌಕಗಳು. ಇವು 2 ಇಂಚ್ ಇಟ್ಟು ನಾನು ಅರಿವಿ ತಕ್ಕೊತೀನಿ ನೋಡಿ. ಇದಿಷ್ಟು ಎಕ್ಸ್ಟ್ರಾ ಅರಿವಿ ಮಡ್ಚಾಕ್ ಬೇಕ್ರಿ. ಅದು ನನಗೆ ಅರಿವು ಜಾಸ್ತಿ ಇತ್ತಂದ್ರೆ ಮತ್ತು ನೀವು ಉದ್ದಕ್ಕೆ ಅಲ್ಲೇ ತಕ್ಕೋಬೋದು.
ಅರಿವು ಕಮ್ಮಿ ಇತ್ತಂದ್ರೆ ಇದೇ ಥರ ಮಾಡಬೇಕು ನೋಡಿ. ಸ್ವಲ್ಪ ತಕ್ಕೋತೀನಿ ಅಷ್ಟೇ. ಮತ್ತು ಮುಂದೆ ಎಕ್ಸ್ಟ್ರಾ ಅರಿವು ಹಚ್ಕೊಂಡ್ರೂ ಬರ್ತೈತೆ. ಈಗ ಇದೇನೈತೆ ಎಕ್ಸ್ಟ್ರಾ ಅರಿವು ಬೇಕೇ ಬೇಕು. ಇದು ಇಷ್ಟು ಬೇಕು ನೋಡಿ. ಈ ಥರ ಚೌಕಾಗ ನಾವು ಅರಿವಿ ತಕ್ಕೋಬೇಕ್ರಿ. ತಕ್ಕೊಂಡಾಗ ಚೌಕಗಳು ಸಖತ್ತಾಗಿ ಬರ್ತೈತೆ ನೋಡಿ. ಗೋಟ್ನ ಅರಿವಿನೂ ಹೆಂಗೆ ತಕ್ಕೋಬೇಕಂತ ಹೇಳ್ತೀನಿ. ನಮ್ಗೆ ಇಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಅರಿವು ಸಿಗೋದು, ಅದಕ್ಕೆ ಅಂತ ಇಲ್ಲೇ ತಕ್ಕೊಳಕತ್ತೀನಿ. ನಾನು ನಿಮ್ಮ ಅರಿವಿ ತಕ್ಕ ನೋಡ್ಕೊಂಡು ತಕ್ಕೋರಿ. ಸಾಕಿಷ್ಟೇ ತಕ್ಕೋತೀನಿ ರೀ. ಮುಂದೆ ಬೇಕಂದ್ರೆ ಅರಿವಿ ಜೇಂಟ್ ಮಾಡ್ಕೋಬೇಕು. ನಾನು ಮಾಡ್ಕೊಲೇಬೇಕು ರೀ. ನಡೆಯಲ್ರಿ ಮಾಡ್ಕೊಲಿಕ್ಕೆ. ಈಗ ನಾವೇನು ಮಾರ್ಕ್ ಹಾಕಿರ್ತೀವಲ್ಲ ಆ ಮಾರ್ಕಿನ ಮ್ಯಾಗನೆ ಕಟ್ ಮಾಡಬೇಕು ನೋಡಿ. ನೋಡಿ ಈ ಥರ ನಾವು ಚೌಕ್ಗಳಿಗೆ ಚೌಕ್ ಅರ್ಬಿ ತಕ್ಕೊಂಡ್ವಿ ಅಂದ್ರೆ ಈಜಿ ನೋಡಿ. ನೋಡಿ ಎಷ್ಟಂಬ ಅಂತೀರಿ. ಇದನ್ನ ಪಟ್ಟಿ ಅದಕ್ಕೆ ಹಚ್ಕೊಂಡು ಜೇಂಟ್ ಒಳಿಸಿ ಹಾಕ್ಬಿಟ್ರು ಅಂದ್ರೆ ಕರೆಕ್ಟ್ ಚೌಕ್ಗಳು ಸಕ್ಕತ್ತಾಗಿ ಬರುತ್ತೆ ರೀ. ಇಷ್ಟ ಆಗ್ತದೆ ಜನಗಳಿಗೂ. ಇವಾಗ ಏನೈತೆ ನಾವು ಎಷ್ಟರ ಅರ್ಬಿಗೆ ಏನೈತೆ ಮುಂದೆ ಅರ್ಬಿ ಹಚ್ಕೊಳಕ ತಕ್ಕೋಬೇಕು ನೋಡಿ. ಸೀರೆ ತಕ್ಕೋತೀನಿ ರೀ. ಒಬ್ರೊಬ್ರು ಗೋಟಿಗೆ ಏನು ಮಾಡ್ಬಿಡ್ತಾರೆ, ಕ್ರಾಸ್ ತಕ್ಕೋತಾರೆ. ನಾನು ಮುಂದೆ ಗೋಟ್ ಕಟ್ತೀನಿ, ಹಿಂದೆ ಚೌಕ್ಗಳಿಗೆ ಒಳಿಸಿ ಹಾಕ್ತೀನಿ ನೋಡಿ. ನಂದು ಪದ್ಧತಿ. ಒಬ್ರೊಬ್ರು ಗೋಟ ಕಟ್ತಾರೆ, ಒಬ್ರೊಬ್ರು ಒಳಿಸಿ ಹಾಕ್ತಾರೆ. ನಮ್ಮ ಮುಂದೆ ಗೋಟ ಹಿಂದೆ ಒಳಿಸಿ ಹಾಕೋದು. ಇದಕ್ಕೆ ಎಷ್ಟರ ಅರಿವಿ ಮತ್ತು ಮುಂದೆ ಹಚ್ಕೋಬೇಕಲ್ರಿ. ನಮ್ಗೆ ಅರಿವು ಕಮ್ಮಿ ಇದ್ದಕ್ಕನ ಸರಿ ಇಲ್ಲಿ ಚೌಕ್ ಒಳ್ಳೆ ಬರಲ್ರಿ. ಅದಕ್ಕಿಂತ ಇಲ್ಲಿ ಬರ್ತೈತೆ, ಇಲ್ಲಿ ಕ್ರಾಸ್ ಐತಲ್ಲ ತಗೊಂಡಿರ್ತೀವಿ. ಅದಕ್ಕಂತ ನಡಬಾರ್ದು ತೊಗೊಂಬಿಡ್ತು ನೋಡಿ. ಈಗ ಅದಕ್ಕೆ 2 ಅರಿವಿ ಹಿಂದೆ ಬೆಂಪಟ್ಟಿಗೆ ಹಚ್ಚಾಕ 2 ಅರಿವಿ ತಗೊತೀನಿ ರೀ. ಇಂಥವು 4 ಬೇಕಾಗುತ್ತೆ ನೋಡಿ. 4 ತುಣುಕಾದ್ರೆ ಮುಂದೆ 2 ಹಚ್ಚು, ಹಿಂದೆ 2 ಮುಂದೆ 2 ಕ್ರಾಸ್ ಪಟ್ಟಿಗೆ. ಅಂದರೆ ಪೋಟಿ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಅರಿವಿ ಇತ್ತಂದ್ರೆ ಹೇಗೆ ತೊಗೊಂಬಿಡ್ತೀವಿ. 10 ಇಂಚ್ ಹೇಗೆ ತೊಗೊಂಬಿಟ್ರೆ ಮುಗೀತು ರೀ. ಹಿಂದೆ ಕೊಳ್ಳಿಗೆ ಪ್ರಗಡ ಆಗುತ್ತೆ ಅರಿವಿ. ಮತ್ತಿದು ಇಷ್ಟು ಕಟ್ ಮಾಡ್ಕೊತೀನಿ. ಬೇಕಾದ ಕಟ್ ಮಾಡ್ಕೊತೀನಿ. ಫೈನಲ್ ಆಗಿ ಚೌಕ್ಗಳು ಬ್ಲೌಸ್ ಕಟ್ಟಿಂಗು ನಿಮ್ಗೆ ಅರ್ಥ ಆಗೈತೆ ಅಂತ ನಾನು ಅನ್ಕೋತೀನಿ. ಮತ್ತು ಇದೇ ಥರ ನಿಮ್ಗೆ ವಿಡಿಯೋ ಬೇಕಂದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ರೀ.